ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇರೋದು IPL ಅಲ್ಲಿ ಹೊರಗಡೆ ಏನು ಬೆಟ್ಟಿಂಗ್ ಆಡ್ತಾರೆ, ಈ ಒಂದು ಆನ್ಲೈನಲ್ಲಿ ಬೆಟ್ಟಿಂಗ್ ಆಡಿದ್ರೆ ಯಾವುದೇ ರೀತಿ ಮೋಸ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಈ ಒಂದು ರೀಲ್ನ ಶೇರ್ ಮಾಡಿ. ಸಿಂಪಲಾಗಿ ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿಬಿಟ್ಟು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ. ಇಲ್ಲಿ ಫಸ್ಟಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಲ್ಲಿ ನಿಮ್ಮ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗುತ್ತೆ. ನಿಮಗೆ ಯಾವುದಾದ್ರೂ ಸೆಟ್ ಮಾಡ್ಕೊಳ್ಳೋದೇನು ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಇಲ್ಲಿ ಕೆಳಗಡೆ OTP ಅಂತ ಇರುತ್ತೆ, OTPನ ಕಳಿಸಿ ರಿಜಿಸ್ಟರ್ನ ಮಾಡ್ಕೋಬೋದು. ಈ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಅಂತ ಕಾಣ್ತಾ ಇರ್ತಾ ಇಲ್ಲ, ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಪ್ ಡೌನ್ಲೋಡ್ ಆಗುತ್ತೆ. ರಿಜಿಸ್ಟರ್ ಮಾಡಿದ ನಂತರ ಓಪನನ್ನು ಮಾಡ್ಕೋಬೇಕಾಗುತ್ತೆ. ಓಪನ್ ಆದ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೋಡ್ಕೋಬೋದು IPL ಇವೆಂಟ್ ಅಂತ ಸ್ಟಾರ್ಟ್ ಆಗಿದೆ, ಲೈವ್ ನಾವು ಅಂತ ಇದೆ. ಇದರಲ್ಲಿ ಇಲ್ಲಿ ಪ್ಲೇ ನೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡ್ಕೋಬೋದು, ಇಲ್ಲಿ ವಿಚ್ ಟೀಮ್ ವಿಲ್ ವಿನ್ ಅಂತ ಇದೆ, ಅಂದರೆ ಯಾವ ಟೀಮ್ ವಿನ್ ಆಗುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು CSK RCB ಅಂತ ಇರುತ್ತೆ. ನಾನು CSKನ ಹಂಗೆ ಜಸ್ಟ್ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಅಮೌಂಟ್ ಅಂತ 100 ರೂಪೀಸ್ ಹಾಕಿದರೆ 200 ರೂಪೀಸ್ ಬರುತ್ತೆ. ವಾಪಸ್ ಇಲ್ಲಿ ಕೆಳಗಡೆ ನೋಡ್ಕೋಬೋದು. ಅದೇ ರೀತಿ ಇಲ್ಲಿ ಯಾವ ಟೀಮ್ ಫಸ್ಟ್ ಬ್ಯಾಟಿಂಗ್ ಹೋಗುತ್ತೆ, ಮತ್ತು ಯಾರು 6 ಹೊಡಿತಾರೆ, ಮತ್ತು ಯಾರು 4 ಹೊಡಿತಾರೆ, ಯಾರು ವಿಕೆಟ್ ಹೋಗ್ತಾರೆ, ಫಸ್ಟ್ ಇನ್ನಿಂಗ್ಸಲ್ಲಿ ಯಾರು 15 ರನ್ ಮಾಡ್ತಾರೆ, ಎಲ್ಲ ಇರುತ್ತೆ ನೋಡ್ಕೋಬೋದು. ಇಲ್ಲಿ ಕ್ವಶನ್ಸನ್ನು ನೋಡ್ಕೊಂಡು ನೀವು ಬೆಟ್ಟನ್ನು ಆಡ್ಬೋದು. ಇದರಲ್ಲಿ ಸ್ಟಾರ್ಟಿಂಗ್ ಬಂದು ನೋಡ್ಕೋಬೋದು. ಇಲ್ಲಿ 500 ಇದೆ. 500ಅನ್ನು ಹೊಡೆದು ಕಾಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರಿಚಾರ್ಜ್ನ ಮಾಡ್ಕೋಬೋದು. 500 ಮಾಡಿದ ನಂತರ ಇಲ್ಲಿ ರಿಚಾರ್ಜ್ ಅಂತ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಫೋನ್ಪೇ, Paytm, ಗೂಗಲ್ ಪೇ ಅಂತ ಬರುತ್ತೆ. ಫೋನ್ಪೇನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಈ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ನಿಮ್ಮ ಫೋನ್ಪೇನ ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡೋ ಬದಲು ಈ ಫೋನ್ಪೇನ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ QR ಕೋಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಕನ್ನು ಎಂಟ್ರ್ ಮಾಡ್ಕೊಂಡು ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆ ಒಂದು ಸ್ಕ್ರೀನ್ಶಾಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಟೋಮೆಟಿಕ್ಕಾಗಿ ಸ್ಕ್ಯಾನರ್ಗೆ ಅದು ತೊಗೊಳುತ್ತೆ. ತೊಗೊಂಡ ನಂತರ ಸ್ವಲ್ಪ ಸರ್ವರ್ ಡೌನ್ ಇದೆ, ಅದಕ್ಕೋಸ್ಕರ ಈ ರೀತಿಯಾಗಿ ಬರುತ್ತೆ. ಇದನ್ನು ಪೇ ಮಾಡಿದ ನಂತರ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈ ಥರ ಬಂದ ತಕ್ಷಣ ಅಲ್ಲಿ ಕೆಳಗಡೆ ಇದು ಬಂದಿರುತ್ತೆ, ಅದನ್ನು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೇಕಾಗುತ್ತೆ. ನೀವು ಫೋನ್ಪೇ ಅಲ್ಲಿ ಅಮೌಂಟನ್ನು ಸೆಂಡ್ ಮಾಡಿರೋದನ್ನು ನೀವು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಬ್ಯಾಕ್ ಬಂದು ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಈ ಆ್ಯಪನ್ನು ಓಪನ್ ಮಾಡ್ಕೋಗುತ್ತೆ. ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ನೀವು ಅದು ಸ್ಕ್ರೀನ್ಶಾಟ್ ಅಂತ ತೆಗೆದಿರ್ತೀರಲ್ಲ ಫೋನ್ಪೇದಲ್ಲಿ ಪೇಮೆಂಟ್ ಮಾಡಿರೋದು, ಆ ಒಂದು ಇದನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿ ಇಲ್ಲಿ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ವಿತಿನ್ 1 ಮಿನಿಟಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಬ್ಯಾಕ್ ಬಂದು ಇಲ್ಲಿ ನೋಡ್ಕೋಬೋದು, ನೀವು ಆಲ್ರೆಡಿ ಬಂದಿರುತ್ತೆ, ಆದರೆ ನಾನು ಆ್ಯಡ್ ಮಾಡಿಲ್ಲ. ನಿಮ್ಗೆ ಅಷ್ಟೇನಾದರೂ ಡೌಟ್ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸಾಗಿ ಹೇಳ್ತೀನಿ. ಇಲ್ಲಿ ಬ್ಯಾಲೆನ್ಸಲ್ಲಿ ರಿಫ್ರೆಶ್ ಮಾಡಿದರೆ ಸಾಕು, ನೀವು ಮಾಡಿರೋದು ಇಲ್ಲಿ ಬಂದಿರುತ್ತೆ. ಇದನ್ನು ನೀವು ಗೇಮ್ಸಲ್ಲಿ ಆಡ್ಕೋಬೋದು. ಮತ್ತು ಇದೇ ರೀತಿ ವಿಡ್ರಾಲ್ನ ಯಾವ ಥರ ಮಾಡೋದಂದರೆ, ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಎಂಟ್ರ್ ಮಾಡಿ ಇಲ್ಲಿ ಸ್ಟಾರ್ಟಿಂಗ್ ವಿಡ್ರಾಲ್ ಬಂದು 530 ರೂಪಾಯಿ ಇರುತ್ತೆ. 530 ಅಂತ ಎಂಟ್ರ್ ಮಾಡಿ ವಿಡ್ರಾಲ್ ಹೊಡೆದು ನಿಮ್ಮ ಫೋನ್ಪೇ UPI ID ಹಾಕಿ ತೆಗೆದುಕೊಬೋದು. ಮತ್ತು ಇದರಲ್ಲಿ ರೆಫರ್ ಆ್ಯಂಡ್ ಅರ್ನ್ ಕೂಡ ಇರೋಂಥದ್ದು ಇಲ್ಲಿ ನೋಡ್ಕೋಬೋದು. ರೆಫರ್ ಆ್ಯಂಡ್ ಗೆಟ್ ಇಲ್ಲಿ ತೋರಿಸ್ತೀನಿ ನೋಡಿ, ವೇಟ್ ಮಾಡಿ. ಇಲ್ಲಿ ನೋಡ್ಕೋಬೋದು, ನೀವೇನಾದರೂ ಒಬ್ಬರನ್ನ ಇನ್ವೈಟ್ ಮಾಡಿದ ತಕ್ಷಣ ಅವ್ರು ಫಸ್ಟ್ ರಿಚಾರ್ಜ್ ಮಾಡಿದರೆ ನಿಮಗೆ 250 ರೂಪಾಯಿ ಫ್ರೀಯಾಗಿ ಬರುತ್ತೆ. ಫಸ್ಟ್ ರಿಚಾರ್ಜ್ ಮಾಡಿದ್ರೆ, ಸೆಕೆಂಡ್ ರಿಚಾರ್ಜ್ ಮಾಡಿದರೆ 250 ಬರುತ್ತೆ. ಟೋಟಲಾಗಿ 500 ರೂಪೀಸ್ ಬರುತ್ತೆ. ನೀವು ಕೂಡ ಯಾಕೆ ಥರ ಮಾಡ್ತಾಯಿದ್ದೀರಾ, ಅದೇ ರೀತಿ ಇನ್ವೈಟ್ ಮಾಡಿ ನಿಮ್ಮ ಫ್ರೆಂಡ್ ಕೂಡ ಈಸಿಯಾಗಿ ಅರ್ನ್ ಮಾಡಿ. ಮತ್ತು IPLಲ್ಲಿ ನೀವು ಕೂಡ ತುಂಬ ಅರ್ನಿಂಗನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.